ಯುದ್ಧಕ್ಕೆ ಮೊದಲು ನಾನು ಅವನಿಗೆ ನಮಸ್ಕರಿಸಲಿಲ್ಲ. ಯುದ್ಧ ಗೆದ್ದ ಮೇಲೆ ನಾನೇಕೆ ಕೈ ಮುಗಿಯಬೇಕು? ಮಹಾರಾಜ, ನಿನ್ನ 5 ಮಕ್ಕಳು ಬಂದಿದ್ದಾರೆ. ಮಹಾರಾಜ, ಈಗ ಕಟುವಚನದಿಂದ ಯಾವ ಪ್ರಯೋಜನವೂ ಇಲ್ಲ. ನೀನು ಅವರನ್ನೂ ನಿನ್ನ ಮಕ್ಕಳಂತೆ ಭಾವಿಸಿದ್ದರೆ ಈ ಯುದ್ಧವಾಗುತ್ತಿರಲಿಲ್ಲ. ಸಂಧಿಗೆ ಬಂದಾಗಲೇ ನಾನು ಈ ಮಾತು ಹೇಳಿದೆ. ಈಗಲೂ ಸಂಧಿ ಆಗೋಣ. ಅವರು ಅವರ ಖಾಂಡವ ಪ್ರಸ್ಥಕ್ಕೆ ಹೋಗಲಿ. ಈ ಹಸ್ತಿನಾವತಿಯನ್ನು ಆಳುವವರು ಯಾರು? ನನ್ನ ಮಗ ಬರುತ್ತಾನೆ, ಸೈನ್ಯ ಕಟ್ಟಿ ತರುತ್ತಾನೆ, ಅವರನ್ನ ನಿರ್ನಾಮ ಮಾಡುತ್ತಾನೆ. ಆದರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಅವರನ್ನ ಸಂಧಿಗೆ ಒಪ್ಪಿಸುತ್ತೇನೆ. ಮಹಾರಾಜ, ನಿನ್ನ ಭ್ರಮೆಯ ಶಕ್ತಿ ದೊಡ್ಡದು. ದುರ್ಯೋಧನ ಸತ್ತು ಹೋಗಿದ್ದಾನೆ. ಭೀಮ ಅವನ ಸಾವನ್ನು ಮೊದಲು ನೋಡಿದ, ಅನಂತರ ನಾನು ಗುರುತಿಸಿದೆ. ಅವನು ಬದುಕಿಲ್ಲ. ಮಹಾರಾಜ, ಈಗಲಾದರೂ ನೀನು ಅವರಲ್ಲಿ ಪುತ್ರಭಾವವನ್ನು ತೊಳೆ. ನಿನ್ನ ಮೇಲಿನ ಕ್ರೋಧವನ್ನು ತೊಳೆದು ಹಾಕುವಂತೆ ನಾನು ಅವರ ಮನವೊಲಿಸುತ್ತೇನೆ. ಗೆದ್ದವರಿಗೆ ಕಹಿಯನ್ನು ಮರೆಯುವುದು ಸುಲಭ. ಕೃಷ್ಣ, ಅವರು ಬರಲಿ. ಒಬ್ಬೊಬ್ಬರಾಗಿ ಅವರ ತಲೆಯನ್ನು ಸವರಿ ಹಳೆಯದನ್ನು ಮರೆಯರೆಂದು ಕೇಳುತ್ತೇನೆ. ಧರ್ಮಜ, ಬಾ, ತಂದೆಯ ಕಾಲಿಗೆರಗು. ದೀರ್ಘಾಯುವಾಗು ಮಗುವೆ. ಭೀಮ, ಮಹಾರಾಜ, ನೀನು ಕ್ಷಮಿಸುವೆಯೋ ಇಲ್ಲವೋ ಅನ್ನುವ ಸಂಕೋಚದಿಂದ ಭೀಮ ಹಿಂದೆ ನಿಲ್ಲುತ್ತಿದ್ದಾನೆ. ಅವನನ್ನು ನೀನು ಕ್ಷಮಿಸಿ ಆಲಿಂಗಿಸಬೇಕು. ಭೀಮ, ಕೃಷ್ಣ, ನನಗೆ ಗೊತ್ತಿತ್ತು. ಈ ಮುದಿ ಹಾವಿನ ಯೋಗ್ಯತೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಬರುವುದಿಲ್ಲ ಅಂದೆ. ನನ್ನ ಮಕ್ಕಳನ್ನು ಕೊಂದವನ ರಕ್ತ ಹರಿಸಿ ಸೇಡು ತೀರಿಸಿಕೊಳ್ಳುವ ಹಕ್ಕು ನನಗಿದೆ. ಕೃಷ್ಣ, ನೀನು ಕುಟಿಲಗಾರ. ಅಡ್ಡ ಬಂದ ನಿನಗೆ ನನ್ನ ಶಾಪವಿರಲಿ. ಮಕ್ಕಳನ್ನು ಕಳೆದುಕೊಳ್ಳುವುದೆಂದರೇನು ಅಂತ ಗೊತ್ತಿದೆಯೇ ನಿನಗೆ? 100 ಜನ ಮಕ್ಕಳು, ನನ್ನ ರಕ್ತದಿಂದ ಹುಟ್ಟಿದ 100 ಜನ ಮಕ್ಕಳು, ಎಲ್ಲರನ್ನೂ ಇವನೇ ಕೊಂದನಂತೆ. ನನ್ನ ಮಗ ದುರ್ಯೋಧನ ಬದುಕಿಲ್ಲ, ಸತ್ತಿದ್ದಾನೆಂದರೆ ಅವನನ್ನು ಇವನೇ ಕೊಂದಿರಬೇಕು. ನನ್ನ ಕೈ ಬಿಡು. ವಿದುರ, ಹಿಡಿ. ಮಹಾರಾಜ, ನಾನು ಅವನನ್ನು ಉಳಿಸಲಿಲ್ಲ, ನಿನ್ನನ್ನು ಉಳಿಸಿದೆ. ಭೀಮನನ್ನು ನೋಡಲು ನಿನಗೆ ಕಣ್ಣುಗಳಂತೂ ಇಲ್ಲ. ನಿನ್ನ ದುರ್ಬಲ ಕೈಯ ಚೂರಿ ಅವನಿಗೆ ತಗುಲಿದ್ದರೂ ಅವನಿಗೆ ಏನೂ ಆಗುತ್ತಿರಲಿಲ್ಲ. ಆದರೆ ಅದು ಚುರುಕಿ ಎಂದ ತಕ್ಷಣ ಅವನು ನಿನ್ನನ್ನು ಅಪ್ಪಳಿಸಿ ಬಿಡುತ್ತಿದ್ದ. ಅವನ ಸ್ವಭಾವವದು. ಭೀಮನಿಗೆ ಹಾಗಾದರೂ ಮಾಡಲು ಹೇಳು. ನನ್ನ ಮಕ್ಕಳ ಜೊತೆ ನಾನು ಸಾಯುವೆ. ದೇವಿ ಗಾಂಧಾರಿ, 100 ಮಕ್ಕಳನ್ನು ಕಳೆದುಕೊಂಡ ನೀನು ಪಾಂಡವರನ್ನು ಕ್ಷಮಿಸಬಲ್ಲೆಯ? ಯುದ್ಧ ಬೇಕೆಂದು ಅವರೇನು ಕೇಳಿರಲಿಲ್ಲ. ನಿಜ ಹೇಳು ತಾಯಿ, ನಾನು ನಿನ್ನ ಹಿರಿಯ. ದುರ್ಯೋಧನನಿಗಿಂತ 2 ವರ್ಷಕ್ಕೆ ಚಿಕ್ಕವನು. ನೀನು ನನ್ನನ್ನು ಕ್ಷಮಿಸಬೇಕು. 100 ಮಕ್ಕಳು ಅನ್ನುವುದು ಮಹಾರಾಜನದು. ಹಾಗಂತ ಅವನ ಲೆಕ್ಕ. ಈ ಗಾಂಧಾರಿ ಎನ್ನಿಸಿಕೊಂಡ ದಾಸಿ ಹೆತ್ತದ್ದು ಬರೀ 14. ಜೊತೆಗೆ ಒಬ್ಬ ಅಳಿಯನು ಸತ್ತಿದ್ದಾನೆ. ನನ್ನ ದುಃಖ ಸಣ್ಣದು, ಮಹಾರಾಜನದರಷ್ಟು ದೊಡ್ಡದಲ್ಲ. ನನ್ನ ಶಾಪಕ್ಕೆ ಶಕ್ತಿ ಇಲ್ಲದಿರಬಹುದು, ಆದರೆ ಈ ದೇವಿಯ ಒಂದು ನಿಟ್ಟುಸಿರು ಸಾಕು ಈ ಕುಂತಿ ಪುತ್ರರನ್ನು ಕೊಚ್ಚಿಕೊಂಡು ಹೋಗಲು. ದೇವಿ ಗಾಂಧಾರಿ, ನಿನ್ನ ಕೈಲಿ ಒಂದು ಆಪ್ತ ವಿಷಯ ಮಾತನಾಡಬೇಕೆಂದು ಬಹುದಿನಗಳಿಂದ ಆಸೆ ಇದೆ.
ಏನು ಕೇಳು? ಮಹಾರಾಜನಂತೂ ಕುರುಡನಾಗಿಯೇ ಹುಟ್ಟಿದ ನೀನೇಕೆ ಹೀಗೆ ಕಣ್ಣನ್ನು ಕಟ್ಟಿಕೊಂಡೆ? ಅವಳು ಮಹಾಪತಿವ್ರತೆ, ಗಂಟನಿಗಿಲ್ಲದ ದೃಷ್ಟಿ ಭಾಗ್ಯ ತನಗೂ ಬೇಡವೆಂದು. ಮಹಾರಾಜ ಅವಳು ಹೇಳಲಿ, ಅವಳ ಅಂತರಂಗ ನುಡಿಯಲಿ. ನಿಜ ಸ್ವಲ್ಪ ತಾಳು. ನಿಜ ಹೇಳಿದ್ದರಿಂದ ಏನು ಸಿಗುತ್ತೆ ಕೃಷ್ಣ? ಭ್ರಮೆ ಕಳೆಯುತ್ತೆ, ಅದರಿಂದ ಶಾಂತಿ ಸಿಕ್ಕುತ್ತೆ. ಮದುವೆಯ ನಿಶ್ಚಯ ಆದ ನಂತರ ನೀನು ಹೀಗೆ ಕಣ್ಣು ಕಟ್ಟಿಕೊಂಡೆಯಾ? ಆ ಮಾತು ಹೋಗಲಿ ಬಿಡು ಕೃಷ್ಣ. ಹೇಳು ತಾಯಿ. ಮದುವೆ ನಿಶ್ಚಯವಾಯಿತು. ನಾನು ಬೇಡವೆಂದರೂ ನಿಶ್ಚಯವಾಯಿತು. ಮನೆಯನ್ನು ಬಿಟ್ಟು ಕದ್ದು ಓಡಿ ಹೋಗುವ ಯೋಚನೆಯನ್ನು ಮಾಡಿದೆ. ನಾನೇ ಓಡಿ ಹೋಗಿದ್ದರೂ ನನ್ನ ತಂದೆ